ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಭತ್ತ ಹೇಗೆ ಬೆಳೆಯೋದು, ಇನಿಷಿಯಲ್ ಸ್ಟೇಜಲ್ಲಿ ಏನು ಮಾಡಬೇಕು, ಆಮೇಲೆ ಭತ್ತ 6 ಮಂತ್ಸ್ ಕ್ರಾಪ್ಸ್ ಆಗಿರೋದ್ರಿಂದ ನಮ್ಮದು ಅದು ಏನೇನು ಮೆಜರ್ಮೆಂಟ್ಸ್ ತೊಗೋಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ 3 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದೀನಿ. ಸೊ ಮುಂಚೆ ಥರ ನಾನು ಎಲ್ಲ ಡಿಫ್ರೆಂಟ್ ವೀಡಿಯೋಸ್ ಮಾಡ್ತಿದ್ವಿ. ಸೊ ಯಾಕೆ ನಾವು ಭತ್ತ ಬೆಳೆಯೋ ವಿಡಿಯೋನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೀನಿ. ನಾವೇ ಇದು ಬೆಳೆದಿರೋದು. ಸೊ ಇನಿಷಿಯಲಿ ನಾವೇನು ಮಾಡಿದ್ದೀವಿ ಅಂದರೆ ಕ್ರಾಪ್ಸ್ಗಾಗಿ ನಾವು ಭತ್ತನ ರಾಜಮಂಡ್ರಿಯಿಂದ ತರಿಸಿದ್ವಿ, ಸೋನಾ ಮಸೂರ ಅಕ್ಕಿನ. ಸೊ ಸೋನಾ ಮಸೂರ ಅಕ್ಕಿ ಆಲ್ಮೋಸ್ಟ್ 6 ಮಂತ್ಸ್ ಕ್ರಾಪ್ಸು ತಂದು 2 ದಿನ ನೀರಲ್ಲಿ ನೆನೆದಿಟ್ಟಿದ್ವಿ. ಸೊ 2 ದಿನ ನೀರಲ್ಲಿ ನೆನೆದಿಟ್ಟಿರೋದ್ರಿಂದ ನಮಗೇನು ಯೂಸ್ ಅಂದರೆ ಮೊಳಕೆಗಳು ಬರುತ್ತೆ. ಮೊಳಕೆಗಳು ಬಂದಾಗ ನಾವು ಗ್ರೈನ್ಸ್ನಲ್ಲಿ ಚೆಲ್ಬೋದು. ಅದಕ್ಕೆ ಮುಂಚೆ ಏನು ಮಾಡಬೇಕಂದ್ರೆ ನಾವು ಫಸ್ಟ್ ಆ ಗ್ರೈನ್ಸ್ನ ಚೆಲ್ಲೋದಕ್ಕೆ ಒಂದು ಪರ್ಟಿಕ್ಯುಲರ್ ಲ್ಯಾಂಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಕ್ಲೀನಾಗಿ ನೋಡಿ ಪರ್ಟಿಕ್ಯುಲರ್ ಲ್ಯಾಂಡ್ ಸೆಲೆಕ್ಟ್ ಮಾಡಿಕೊಂಡು ಟ್ರ್ಯಾಕ್ಟ್ರಲ್ಲಿ ನಾವು ಉತ್ತಿಸ್ತಿದ್ದೀವಿ. ನೀವು ನೋಡ್ಬೋದು ಕ್ಲೀನಾಗಿ ಉತ್ತಿಸ್ಬೇಕು. ಇದು ನಾರ್ಮಲ್ ಕ್ರಾಪ್ಗಾದರೆ ಒಂದು 2-3 ಸಾರಿ ಉತ್ತಿದ್ರೆ ಸರಿ ಹೋಗುತ್ತೆ. ಬಟ್ ಭತ್ತಗಾದರೆ ಕ್ಲೀನಾಗಿ ನೀವು ನೋಡ್ಬೋದು ಸ್ಪೇಸ್ ಥರ ಮಾಡಿದ್ದಾರೆ, ಉತ್ತಿಸ್ತಿದ್ದಾರೆ. ಸೊ ಇನಿಷಿಯಲಿ ಇದು ನಮ್ಮ ತೊಟ್ಟಿ. ಇದು ನೀವು ನೋಡ್ಬೋದು ಅಲ್ಲಿ ಟ್ರ್ಯಾಕ್ಟರ್ ಕೆಲಸ ನಡೀತಿತ್ತು. ನಮ್ಮ ತೊಟ್ಟಿ ಹತ್ರ ಬಂದ್ವಿ. ನಮ್ಮ ಅಣ್ಣನ ಮಗಳು ತುಂಬ ಫುಲ್ ಖುಷಿಯಾಗಿದ್ದಾಳೆ. ಅವಳನ್ನೂ ಕರ್ಕೊಂಬಂದಿದ್ವಿ, ಅವ್ರಿಗೂ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು. ನೋಡಿ ಇನಿಷಿಯಲ್ ಆಗಿ ಹೇಗಿತ್ತು, ಈಗ ಹೇಗಿದೆ ಅಂತ ಹೇಳ್ಬಿಟ್ಟು ಉತ್ಸೋದು. ಸೊ ಕ್ಲೀನಾಗಿ ನಿಮಗೆ ಆಲ್ಮೋಸ್ಟ್ ಒಂಥರ ಪೇಸ್ಟ್ ಥರ ಆಗ್ಬಿಡ್ಬೇಕು. ನೋಡಿ ಆಲ್ಮೋಸ್ಟ್ 1 ಅವರ್ ಮೇಲೆ ತೊಗೊಂಡ್ರು ಇದನ್ನ ಕ್ಲೀನಾಗಿ ಪೇಸ್ಟ್ ಥರ ಮಾಡೋಕ್ಕೆ ಉತ್ಸೋದಕ್ಕೆ. ಮತ್ತೆ ನಾವು ಕಟ್ಟೆ ಥರ ಕಟ್ಟಬೇಕು. ನಾನು ಟ್ರೈ ಮಾಡಿದೆ ಸುಮ್ಮನೆ ಎಷ್ಟೊತ್ತಾಗುತ್ತೋ ನೋಡೋಣ ಅಂತ. ನಮ್ಮಮ್ಮವ್ರು ಗೈಡ್ ಮಾಡ್ತಿದ್ರು ಹೇಗೆ ಮಾಡಬೇಕು, ಸೈಡಲ್ಲಿ ಈ ಥರ ಕಟ್ಟೆ ಥರ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ಈಗಿನ ಜನ್ರೇಷನ್ ಹುಡುಗರು ನಾನೇ ಹೇಳ್ತೀನಿ ಅಂದರೆ ಒಂದು 15 ಮಿನಿಟ್ಸ್ ಮಾಡಿದ್ರೆ ಸಾಕು, ನಮ್ಗೆ ಸೊಂಟ ನೋವಂತೂ ಬಂದೇ ಬರುತ್ತೆ. ಬಟ್ ಅದು ಇನಿಷಿಯಲ್ ಸ್ಟೇಜಲ್ಲಿ ಆ ಥರ ಇರುತ್ತೆ. ಬಟ್ ಮಾಡ್ತಾ ಇದ್ದರೆ ಹಾಗೆ ಅಭ್ಯಾಸ ಆಗ್ಬಿಡುತ್ತೆ. ಸೊ ನಾವು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ನಾನು. ನೀವು ನೋಡ್ಬೋದು ಇಲ್ಲಿ. ಸೊ ಹೀಗೆ ನಾವು ಮುಂದುವರೆದ್ರೆ ನೋಡಿ ನಮ್ಗೆ ಇನ್ನೊಂದು ಸಮಸ್ಯೆ ಸಿಕ್ಕಾಕೊಬಿಟ್ಟಿತ್ತು ಅಂದರೆ ಟ್ರ್ಯಾಕ್ಟ್ರು ಉತ್ಬೇಕಾದ್ರೆ ಅಲ್ಲೇ ಸಿಕ್ಕಾಕೊಬಿಟ್ಟಿತ್ತು. ನಾವು ಒಂದಿನ ಹಂಗೆ ಬಿಟ್ಬಿಟ್ಟಿದ್ವಿ. ನೋಡಿ ಈಗ ಗೊತ್ತಾಗ್ತಿದೆ ಫಾರ್ಮರ್ಸ್ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಮತ್ತೆ ಆಚೆ ಎಳೆಯೋಕ್ಕೆ ನಾವು ಇನ್ನೊಂದು ಟ್ರ್ಯಾಕ್ಟರ್ ತಂದ್ವಿ. ಇನ್ನೊಂದು ಟ್ರ್ಯಾಕ್ಟರ್ ಸಹಾಯದಿಂದ ಆಚೆ ಎಳ್ಸಿದ್ವಿ. ನೋಡಿ ಕ್ಲೀನಾಗಿ ಉತ್ಬಿಟ್ಟು ಬಿಟ್ಟಿದ್ದೀವಿ. ಮತ್ತೆ ಇದನ್ನ ಬಿಟ್ಟಿದ್ಮೇಲೆ ಮತ್ತೆ ನಾವು ಯಾವತ್ತು ಗ್ರೈನ್ಸ್ ಹೇಳ್ತೀವೋ ಅವತ್ತು ಒಂದು ರೌಂಡ್ ಉತ್ತಿದ್ರು. ನೀವು ನೋಡ್ಬೋದು ಇಲ್ಲಿ. ಸೊ ಈ ಟ್ರ್ಯಾಕ್ಟರ್ ನೀವು ರೇಟಿನ ಬಗ್ಗೆ ನೋಡಿದ್ರೆ ನಾವು ಸ್ವಂತ ಟ್ರ್ಯಾಕ್ಟರ್ ಇದ್ರೆ ಪರವಾಗಿಲ್ಲ, ಇಲ್ಲಾಂದರೆ ಅವರ್ಲಿ ಇವ್ರಿಗೆ 1000 ರೂಪೀಸ್ ಪೇ ಮಾಡಬೇಕಾಗುತ್ತೆ. ನಾವು 1000 ರೂಪೀಸ್ ಪೇ ಮಾಡ್ತೀವಿ ಅಂದರೆ ನೀವು ನೋಡಿ ಎಲ್ಲದರಲ್ಲೂ ಅಮೌಂಟ್ ಖರ್ಚಿದ್ದೇ ಇರುತ್ತೆ. ಬಟ್ ನಾವು ರೈತನ ಕಷ್ಟ ತಿರಿಬೇಕಂದ್ರೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ಇನ್ ಕೇಸ್ ಓನ್ ಟ್ರ್ಯಾಕ್ಟರ್ ಆಗಲಿ, ಓನ್ ಇದು ಫ್ಯಾಮಿಲಿ ಮೆಂಬರ್ಸ್ ಆದರೆ ನಿಮ್ಗೆ ಖರ್ಚು ಸ್ವಲ್ಪ ಕಡಿಮೆ ಬರುತ್ತೆ. ಅದೇ ನೀವು ಬಾಡಿಗೆ ಟ್ರ್ಯಾಕ್ಟರ್ ತಗೊಂಡು ಇದೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಖರ್ಚು ನಾವು ನೋಡಿ ಆಲೋಚನೆ ಮಾಡಬೇಕಾಗುತ್ತೆ. ನೋಡಿ ಮತ್ತೆ ನಿಮಗೆ ವಿಡಿಯೋ ಇಟ್ಟಿದ್ದೀನಿ. ನಾವು ಉಳಿಯೋ ದಿನ ಕ್ಲೀನಾಗಿ ಇನ್ನೊಂದ್ಸರಿ ನಮ್ಮ ತಾತ ನಿಲ್ಸಿ ಮಾಡಿಸ್ತಿದ್ರು. ಆಮೇಲೆ ಅವ್ರು ಲೆವೆಲ್ ಮಾಡ್ತಾರೆ. ಫಸ್ಟ್ ಕ್ಲೀನಾಗಿ ಉತ್ಬಿಟ್ಟು ಲೆವೆಲ್ ಮಾಡ್ತಿದ್ದಾರೆ ನೋಡಿ. ಎಲ್ಲೂ ಹಳ್ಳೆ ದಿನ ಇರಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಎಲ್ಲ ಒಂದೇ ಸಮವಾಗಿರಬೇಕು. ಸೊ ಆಮೇಲೆ ನಾವು ನಮ್ಮ ತಾಯಿಯವರು ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಮುಂದೆ ಭತ್ತ ಚೆಲ್ಲೋಕೆ ಮುಂಚೆ ಮೊಳಕೆಗಳು ಇಟ್ಟಿರ್ತೀವಲ್ಲ ನೆನೆದಿಟ್ಬಿಟ್ಟು, ಅದನ್ನ ಚೆಲ್ಲೋಕೆ ಮುಂಚೆ ನಾವು ಪೂಜೆ ಮಾಡ್ತೀವಿ. ಫಸ್ಟ್ ಭೂತಾಯಿಗೆ ಪೂಜೆ ಮಾಡಿಬಿಟ್ಟು ಎಲ್ಲ ಒಳ್ಳೇದೇ ಆಗಬೇಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ವಿ. ನೀವು ನೋಡ್ಬೋದು. ಆಮೇಲೆ ಭತ್ತ ಚೆಲ್ತಿದ್ದೀವಿ. ಸೊ ಈ ಥರ ಚೆಲ್ತಿರ್ತಾರೆ. ಇದು ನಾವು ಫಸ್ಟ್ ಟ್ರೈ ಮಾಡಿದ್ವಿ. ನಿಮ್ಗೆ ಇದಕ್ಕೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಎಲ್ಲಂದ್ರೆ ಹಂಗೆ ಚೆಲ್ಲಿದ್ರೆ ಕರೆಕ್ಟಾಗಿ ಬರಲ್ಲ. ಕ್ಲೀನಾಗಿ ಚೆಲ್ಲಬೇಕು, ಆವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನಿಮ್ಗೆ ಡಿಫ್ರೆನ್ಸ್ ತೋರಿಸ್ತೀನಿ. ನಾವು ಚೆಲ್ಲಿದಾಗೂ ನಾವು ಚೆಲ್ಲಿದ್ದಕ್ಕೂ ಅವ್ರು ಚೆಲ್ಲಿದ್ದಕ್ಕೂ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ನೋಡಿ. ಇಲ್ಲಿ ನಮ್ಮ ಅಣ್ಣ ಅವರು ಚೆಲ್ತಿದ್ರು. ನಾವಿದೇ ಫಸ್ಟ್ ಟೈಮ್ ರೈಸ್ ಫಾರ್ಮಿಂಗ್ ಮಾಡ್ತಿರೋದು. ನಾನು ನಮ್ಮನ್ನ ಸೇರ್ಕೊಂಡು ಮಾಡ್ತಿದ್ವಿ ಇದನ್ನ.
ಕೆಲಸ ಮಾಡೋದ್ರಲ್ಲೂ ತುಂಬ ಖುಷಿ ಅನಿಸ್ತಿತ್ತು. ಯಾಕಂದ್ರೆ ನಾವು ಓನಾಗಿ ಫಾರ್ಮ್ ಮಾಡ್ತಿದೀವಿ. ರೈಸ್ ನಾವೇ ಇಷ್ಟ್ ದಿನ ಅಂಗಡಿಯಲ್ಲೇ ತಗೊಂಬಂದು ತಿಂತಾ ಇದ್ವಿ. ಈ ಸಲ ನಾವೇ ಬೆಳೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ. ನೀವು ನೋಡ್ಬೋದು ಕ್ಲೀನಾಗಿ ನಾವು ಕೂಲಿಯವ್ರನ್ನೂ ಅಷ್ಟು ಜನ ಇಟ್ಟಿರ್ಲಿಲ್ಲ. ಜಸ್ಟ್ ಅವ್ರು ಟ್ರ್ಯಾಕ್ಟರ್ ಡ್ರೈವರ್ ಇನ್ನೊಬ್ರು ಸಪೋರ್ಟಿಗೆ ತಗೊಂಬಂದಿದ್ರು ಅಷ್ಟೇ. ಮಿಕ್ಕಿದ್ದೆಲ್ಲ ನಾನು, ನಮ್ಮಣ್ಣ, ನಮ್ಮ ಮಾವ ಅವರು, ನಮ್ಮ ತಾತ, ನಮ್ಮಮ್ಮ ಎಲ್ಲ ಸೇರ್ಕೊಂಡು ಮಾಡ್ತಿದ್ವಿ. ಸೊ ಒನ್ಸ್ ಚೆಲ್ಲಿದ್ ಆದಮೇಲೆ ನಾವು ಇದನ್ನ ಹಾಗೆ ಬಿಟ್ವಿ. ಅವತ್ತು ಚೆಲ್ಬಿಟ್ಟು ಫುಲ್ಲು ಕ್ಲೀನಾಗಿ ಲೆವೆಲ್ ಮಾಡಿಬಿಟ್ಟು ಅಲ್ಲಿ ನೋಡ್ಬೋದು ನಮ್ಮ ಅಣ್ಣವರು ಲೆವೆಲ್ ಸೈಡ್ ಮಾಡ್ತಿದ್ದಾರೆ. ಚೆಲ್ಲೋದಾದ್ಮೇಲೆ 15 ಡೇಸ್ ಆದ ತಕ್ಷಣ ನಾವು ಮತ್ತೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 15 ಡೇಸ್ ಬಿಟ್ಕೊಂಡು ಮತ್ತೆ ನಾವು ಹೋಗಿದ್ದೀವಿ ಅಲ್ಲಿ. ನೋಡಿ ಯಾವ ಥರ ಇದೆ ಅಂತ. ನೀವು ಅಲ್ಲಲ್ಲಿ ಗ್ಯಾಪ್ ನೋಡ್ಬೋದು. ಆ ಗ್ಯಾಪೆಲ್ಲ ನಾವು ಚೆಲ್ಲಿರೋದು, ಕ್ಲೀನಾಗಿ ಚೆಲ್ಲಿರಲಿಲ್ಲ. ಅದಕ್ಕೆ ಆ ಥರ ಗ್ಯಾಪ್ ನಾನು ಅದಕ್ಕೆ ಮುಂಚೆನೇ ಹೇಳಿದೆ ನಿಮಗೆ, ಕ್ಲೀನಾಗಿ ತೋರಿಸ್ತೀವಿ ಹೇಗೆ ಇದು ಅಂತ ಹೇಳ್ಬಿಟ್ಟು. ನೋಡಿ ಒಂದ್ಸ ಮೊಳಕೆ ಬಂದಮೇಲೆ ನೀವು ಎಲ್ಲಿ ಗ್ರೈನ್ಸ್ನ ಒಂದು ಭತ್ತನ ಉಣ್ಬೇಕೋ ಅದನ್ನು ಕ್ಲೀನಾಗಿ ದೊಡ್ಡದಾಗಿ ಮತ್ತೆ ಬಿತ್ತನೆ ಉತ್ತಿಸ್ಕೊಳ್ಬೇಕು ಕ್ಲೀನಾಗಿ. ಅವಾಗ ನೀವು ಇನಿಷಿಯಲ್ ಸ್ಟೇಜಲ್ಲಿ ನೋಡಿದ್ರಲ್ಲ ಅದೇ ಥರ ಇವಾಗ ಫುಲ್ ಫಾರ್ಮ್ ಲ್ಯಾಂಡ್ ಆಲ್ಮೋಸ್ಟ್ ನಾವು 1 ಎಕರೆವರೆಗೂ ಮಾಡಿದ್ವಿ. ಸೊ 1 ಎಕರೆ ಆಗೋಷ್ಟು ಕ್ಲೀನಾಗಿ ಉತ್ತಿದ್ವಿ. ಅದೇ ಥರ ಪೇಸ್ ಥರನೇ ಫಾರ್ಮ್ ಮಾಡಬೇಕು. ಎಲ್ಲೂ ಸ್ಲೋಪ್ ಇರಬಾರ್ದು, ಕ್ಲೀನಾಗಿ ಲೆವೆಲ್ ಆಗಿರಬೇಕು. ಮತ್ತು ಸೈಡಲ್ಲಿ ಕಟ್ಟೆನೂ ಕಟ್ಟಬೇಕಾಯಿತು. ಇದಕ್ಕೆ ಮುಂಚೆ ಫಸ್ಟ್ JCBಯಲ್ಲಿ ನಾವು ಕಟ್ಟೆನೇ ಕಟ್ಟಿಸಿದ್ವಿ. ಯಾಕಂದರೆ ಫಾರ್ಮಿಂಗ್ ಮಾಡಿ ತುಂಬ ವರ್ಷ ಆಗ್ಬಿಟ್ಟಿತ್ತು ನಾವು. ಸೊ ಇನಿಷಿಯಲ್ ಆಗಿ ನಮಗೆ ಆಲ್ಮೋಸ್ಟ್ ಒಂದು 8,000 ರುಪೀಸ್ ಖರ್ಚು JCBಗೆ ಬಂತು. ಯಾಕಂದರೆ ಕಟ್ಟೆ ಕಟ್ಟೋದಕ್ಕೆ ಆಲ್ಮೋಸ್ಟ್ 1 ಎಕರೆಗೆ. ಆಮೇಲೆ ಟ್ರ್ಯಾಕ್ಟರ್ಗೆ ಪರ್ ಅವರ್ ನಿಮ್ಗೆ ಹೇಳಿದ್ನಲ್ಲ 1,000 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದನ್ನ ಕ್ಲೀನಾಗಿ ನೀವು ನೋಡ್ಬೋದು. ಆ ಕಡೆ ಮೊಳಕೆಗಳು ಬಂದಿದ್ದಾವಲ್ಲ 15 ಡೇಸ್ ಆದ ತಕ್ಷಣ. ಸೊ ಅದನ್ನು ನೆಕ್ಸ್ಟ್ ನಾವು ಉಣೋದಕ್ಕೆ ನಾವು ರೆಡಿ ಮಾಡ್ತಿದ್ದೀವಿ ಪ್ಲಾಟ್ನ. ಕ್ಲೀನಾಗಿ ಆಲ್ಮೋಸ್ಟ್ ನಾನೇನಂದರೆ ಒಂದು 4 to 5 ಅವರ್ಸ್ ಮಾಡ್ತಿದ್ರು ಟ್ರ್ಯಾಕ್ಟರ್ ಬಂದ್ಬಿಟ್ಟು. ಸೊ ಒನ್ಸ್ ಅದೇ ಥರ ಆದಮೇಲೆ ನಾವು ಇಲ್ಲಿ ಬಿತ್ತನೆ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಉಣೋದು, ಮೊಳಕೆಗಳನ್ನ ತೆಗೆದು ಒಂದೊಂದೇ ಉಣ್ತೀವಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ಬೋದು ಯಾವ ಥರ ಇನಿಷಿಯಲ್ ಸ್ಟೇಜಲ್ಲೂ ಈಗಲೂ ಆಲ್ಮೋಸ್ಟ್ ಪೇಸ್ಟ್ ಥರ ಫಾರ್ಮ್ ಆಗಿದೆ. ಅಂದರೆ ಪುಡಿ ಪುಡಿ ಆಗಿಬಿಡ್ಬೇಕು, ಬಸ್ ಕೆಸರು ಥರ ಕಾಣಿಸ್ಬೇಕು ಗದ್ದೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನೀವು ಆಫ್ಟರ್ 20 ಡೇಸ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಇದು ನೆಕ್ಸ್ಟ್ ನಾವು ಉಣೋದು ಹೇಗೆ ಉಣ್ಬೇಕು, ಹೇಗೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಕೀಪ್ ಸಪೋರ್ಟಿಂಗ್ ಮೀ. ಹ್ಯಾವ್ ಎ ನೈಸ್ ಡೇ. ಎಲ್ಲರಿಗೂ ಧನ್ಯವಾದಗಳು.